ಅರುಂಧತಿನ? ಹೌದು, ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ಅಲ್ಲ ಚಿಕ್ಕಪ್ಪ, ಪ್ರೀತು ಯಾಕೆ ಅವಳು ಹೇಳ್ದಾಗ ಕೇಳ್ತಾನೆ? ನನಗೇನೋ ನಂಬಿಕೆ ಬರ್ತಾ ಇಲ್ಲ. ಅಲ್ಲ, ನಂಬುವಂಥ ಕಾರಣಗಳೇ ಇಲ್ವಲ್ಲ. ನಿಮ್ಗೆ ಯಾಕೆ ಹಾಗನ್ನಿಸ್ತು? ನಮ್ಮನೆ ಒಗ್ಗಟ್ಟನ್ನ ಮುರಿಬೇಕು ಅಂತ ಹೊಂಚಾಕೊಂಡು ಕಾಯ್ತಿರೋದು ಅವಳೊಬ್ಳೆ ತಾನೇ? ನೀವು ಹೇಳ್ತಾರ ನಿಜ ಚಿಕ್ಕಪ್ಪ, ಆದರೆ ಬರೀ ಇಷ್ಟಕ್ಕೆ ಅವಳ ಮೇಲೆ ಹೇಗೆ ಅನುಮಾನ ಪಡೋದು? ಪ್ರೀತು ಬಿಹೇವಿಯರ್ಗೆ ಅವಳ ಕಾರಣ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ಏನು ಕನ್ಫರ್ಮೇಷನ್ ಇಲ್ಲದೆ ಅವಳ ಮೇಲೆ ಹೇಗೆ ಅನುಮಾನ ಪಡೋಕ್ಕಾಗುತ್ತೆ? ಹಾಗಾದರೆ ಅವನು ಆ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ಏನಿರ್ಬೋದು? ತಿಳ್ಕೋಬೇಕು. ಪ್ರೀತು ಹತ್ರ ಮಾತಾಡ್ಲಾ? ಏನಂತ? ಯಾಕೆ ಈ ಥರ ನಡ್ಕೋತಿದ್ಯಾ, ಇದಕ್ಕೆ ಕಾರಣ ಏನು ಅಂತ? ಬೇಡ ಚಿಕ್ಕಪ್ಪ. ಯಾಕೆ? ಅವ್ನು ನಿಮಗೂ ಅವಮಾನ ಆಗೋ ಥರ ನಡ್ಕೊಂಡ್ರೆ ಈಗಾಗಲೇ ಜನನಿಗೆ ಅವಮಾನ ಮಾಡ್ದ. ನನಗೆ ಪಾರ್ವತಿಗೆ ಹರ್ಟ್ ಆಗೋವಾಗ ನಡ್ಕೊಂಡ. ಮುಂದೆ ಅಮ್ಮ ಅಪ್ಪಂಗಾಗಲಿ ನಿಮ್ಗಾಗಲಿ ಅವಮಾನ ಆಗೋ ಥರ ಮಾತಾಡಿದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಚಿಕ್ಕಪ್ಪ. ಚಿಕ್ಕಪ್ಪ, ಯಾಕೆ ನಗ್ತಾ ಇದ್ದೀರಾ? ನಗು ಅಲ್ಲ ಆದಿತ್ಯ, ನಮ್ಮೆಲ್ಲರ ಆಲೋಚನೆಗಳು ಮನಸ್ಥಿತಿಗಳು ಹೆಚ್ಚು ಕಮ್ಮಿ ಒಂದೇ ಥರ ಇದೆಯಲ್ಲ, ಒಂದೇ ಥರ ಆಲೋಚನೆ ಮಾಡ್ತೀವಲ್ಲ ಅಂತ ಸಂತೋಷ ಆಗ್ತಾ ಇದೆ. ಆದರೆ ಇದ್ರ ಮಧ್ಯೆ ಬದಲಾಗ್ತಿರೋ ಪ್ರೀತು ಬಗ್ಗೆ ಬೇಜಾರಾಗ್ತಾ ಇದೆ. ಅವನಿ ವರ್ತನೆಗೆ ಏನೋ ಕಾರಣ ಇರುತ್ತೆ. ಸುಮ್ಮನೆ ಯಾವತ್ತೂ ಅವನು ಹೀಗೆ ನಡ್ಕೊಂಡವನಲ್ಲ. ನಮಗೆ ಬಂದಿರೋ ಅನುಮಾನದ ಪ್ರಕಾರ ಪ್ರೀತು ಹಿಂದೆ ಯಾರೋ ಇದ್ದಾರೆ ಅನ್ನೋದೇ ನಿಜ ಆಗಿದ್ರೆ ಅದನ್ನು ಕಂಡುಹಿಡಿಯೋದು ಹೇಗೆ ಆದಿತ್ಯ? ಅವನು ಆಫೀಸಿಗೂ ಹೋಗದೆ ಮನೆಯಲ್ಲೂ ಇರುತ್ತೆ, ಎಲ್ಲಿ ಸಡನ್ನಾಗಿ ಮಾಯ ಆಗ್ತಾ ಇದ್ದಾನೆ ಅನ್ನೋದನ್ನ ಪತ್ತೆ ಹಚ್ತೀನಿ. ಈ 1 ವಾರದಿಂದ ಅವನಿಗೆ ಕಾಲ್ಗಳು ಬರೋದು ಜಾಸ್ತಿ ಆಗಿದೆ. ಹಾಗೆ ಕೆಲವೊಂದ್ಸಲ ಅವನೊಬ್ಬನೇ ಹೊರಗಡೆ ಹೋಗಿ ಮಾತಾಡೋದು ಜಾಸ್ತಿ ಆಗಿದೆ. ಪ್ರೀತು ಹಿಂದೆ ಇರೋರು ಯಾರೇ ಇದ್ರು ಸಿಕ್ಕಾಕೋತಾರೆ. ಹೇಳ ಮರಿ. ನಮ್ಮ ಮನೇಲಿ ನಡೀತಿರೋದು ನಿಂಗೆ ಗೊತ್ತಾಗ್ತಿದೆ? ಹೇಳಿದ್ರೆ ಸರಿ ಇಲ್ಲ ಸಾಯಿಸಾಗ್ಬಿಡ್ತೀನಿ. ಓ, ಅಷ್ಟೊಂದು ಧೈರ್ಯ ಇದೆಯೋ ನಿಮಗೆ? ಏಯ್, ನನ್ನ ತಾಯಿ ಸ್ಥಾನದಲ್ಲಿರೋ ನಮ್ಮ ಮಾತಿಗೆ ನನ್ನ ಕೈಲಿ ತಳ್ಳಿಸ್ದೆ. ನಮ್ಮ ಅಣ್ಣಗೆ ನನ್ನ ಬಾಯಿಂದ ಕೆಟ್ಟದಾಗ ಬಯಸಿ ರೂಮಿಂದ ಆಚೆ ತಳಿಸ್ದೆ. ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ನನ್ನಿಂದ ಈ ರೀತಿ ಮಾಡಿಸಿ ನಮ್ಮ ಕುಟುಂಬದ ಒಗ್ಗಟ್ಟನ್ನ ಹೊಡಿಬೇಕಂತಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನಾನು ಮಾಡಿರೋ ತಪ್ಪಿಗೆ ನನ್ನ ಅಣ್ಣ ನನಗೆ ಬೈಬೋದು ಹೊರತು ಯಾವುದೇ ಕಾರಣಕ್ಕೂ ನನ್ನ ದೂರ ತಳ್ಳಲ್ಲ. ಏಯ್, ನಿಜ ಹೇಳೋ, ನಮ್ಮ ಮನೇಲಿ ನಡೀತಿರೋದು ನಿನಗೆ ಹೇಗೆ ಗೊತ್ತಾಗ್ತಿದೆ? ಹೇಳ್ದಷ್ಟು ಮಾಡಿಕೊಂಡು ನಾನು ಹೇಳ್ದಂಗಿದ್ರೆ ಸರಿ, ಇಲ್ಲ ಅಂದರೆ ಗೊತ್ತಲ್ಲ ನಿನ್ನ ವಿಡಿಯೋ ವೈರಲ್ ಆಗೋದು, ಹಾಸನಕೋಟೆ ಮರ್ಯಾದೆ ಮಣ್ಪಾಲಾಗೋದು, ನಿಮ್ಮಮ್ಮ ಸ್ಮಶಾನದ ಪಾಲಾಗೋದು. ಜನ ಅಖಿಲಾಂಡೇಶ್ವರಿ ಮಗ ಇಂಥ ಕೆಟ್ಟವನ ಥೂ ಅಂತ ಉಗಿತಾರೆ. ಪಾಪ ನಿಮ್ಮ ಅಣ್ಣ ಅತ್ತಿಗೆಗೆ ನಿನ್ನ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯ ಸುಟ್ಟು ಬೂದಿ ಆಗತ್ತೆ. ಪಾಪ ಇನ್ನು ನಿನ್ನ ಹೆಂಡತಿ ವೀರಯ್ಯ ದೇವನ ಮಗಳು, ನಿನ್ನ ವಿಡಿಯೋ ಲೀಕ್ ಆದರೆ ನೀನು ಇಂಥ ಕೆಲಸ ಮಾಡಿದೀಯ ಅಂತ ಗೊತ್ತಾಗಿ ನಿಮ್ಮ ಮಾವನ ಮರ್ಯಾದೆ ಏನಾಗಬೇಡ. ಅದು ನೋಡಿ ನಿನ್ನ ಹೆಂಡತಿ ನಿನ್ನ ಜೊತೆ ಇರ್ತಾಳ? ಖಂಡಿತ ಇರಲ್ಲ ಮರಿ. ಅವಮಾನ ತಾಳಕ್ಕಾಗದೆ ನಿನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ರು ಅನುಮಾನನೇ ಇಲ್ಲ. ಇದೇ ಕೊನೆ. ಇನ್ನೊಂದು ಸಲ ಏನಾರು ನೀನು ನನ್ನ ಮೇಲೆ ಎಗರಾಡಕ್ಕೆ ಬಂದ್ಯೋ, ಇಡೋ ಫೋನು.
ಹೌದು ಗುರುಗಳೇ, ಅದಕ್ಕೆ ನೀವು ವಿದೇಶ ಪ್ರವಾಸದಲ್ಲಿ ಇದ್ದೀರಾ ಅಂತ ಗೊತ್ತಿದ್ರೂ ನಿಮಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ, ಕ್ಷಮಿಸಿ. ನನ್ನ ಚಿಕ್ಕ ಮಗನ ಬದಲಾದ ನಡವಳಿಕೆಗೆ ಅವನ ಗ್ರಹಗತಿ ಏನಾದರೂ ಕಾರಣ ಆಗಿರಬಹುದಾ ಅಂತ ತಿಳ್ಕೊಬೇಕಾಗಿತ್ತು. ಅಲ್ಲ, ಅವನ ಸ್ವಭಾವದಿಂದಾಗಿ ಮನೆಯಲ್ಲಿ ನೆಮ್ಮದಿನೇ ಇಲ್ದಾಗಿದೆ. ಅವನು ಒಳ್ಳೇದಕ್ಕೋಸ್ಕರ, ಮನೆ ನೆಮ್ಮದಿಗೋಸ್ಕರ ನಾನು ಏನು ಮಾಡಬೇಕು ಅಂತ ಹೇಳಿ ಗುರುಗಳೇ. ಅದೆಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ, ದಯವಿಟ್ಟು ತಿಳಿಸಿ. ಆಗಲಿ, ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಮಸ್ಕಾರ ಗುರುಗಳೇ. ಏಯ್ ಹೋಗು, ಬಂದ್ಬಿಟ್ರು ದೊಡ್ಡದಾಗಿ ನ್ಯಾಯ ಹೇಳಕ್ ಗಂಡ ಹೇಳ್ತೀನಿ, ಮಾಡಕ್ ಬೇರೆ ಕೆಲಸ ಅಲ್ಲ, ಹೋಗ್ರಲ್ಲ ಜಾಗ ಬಿಡಿ ಅಂತ ಹೇಳಿ. ಪ್ರೀತು, ಏನ ಸೌಂಡು? ಏನ್ ಪ್ರೀತಿ ಇದು? ಗ್ಲಾಸ್ ಹೊಡೆದೋಗಿದೆ. ಅದು ಮಿಸ್ಟೇಕ್ ಆಗ್ತಾಗ್ತು, ನಾನೇ ಎತ್ತಿಡ್ತೀನಿ. ಏಯ್ ಪ್ರೀತು, ಏನ್ ಮಾಡ್ತಾ ಇದ್ಯಾ? ಅದು ಮಾಡೋದಕ್ಕೆಲ್ಲ ಬೇರೆ ಕೆಲಸದವ್ರು ಇದ್ದಾರೆ, ನಿನಗೇನಾಗಿಲ್ಲ ತಾನೇ? ನನಗೇನಾಗಿಲ್ಲ, ಆರಾಮಾಗಿದ್ದೀನಿ. ಪ್ರೀತು, ಇದು ಬ್ಲಡ್ ಬರ್ತಾ ಇದೆ, ಬಾ ಡ್ರೆಸ್ಸಿಂಗ್ ಮಾಡ್ತೀನಿ. ಬ್ರೋ ಚಿಕ್ಕೇಟ್ ಬ್ರೋ, ನಾನು ನೋಡ್ಕೊಳ್ತೀನಿ ಬ್ರೋ, ನೀನು ಟೆನ್ಷನ್ ತಗೋಬೇಡ ಬ್ರೋ, ನಾನು ನೋಡ್ಕೊಳ್ತೀನಿ. ಜಾಗ ಬಿಡಿ ಅಂತ ಹೇಳಿ. ಏಯ್ ಹೋಗು, ಬಂದ್ಬಿಟ್ರು ದೊಡ್ಡದಾಗಿ ನ್ಯಾಯ ಹೇಳಕ್ ಗಂಡ ಹೇಳ್ತೀನಿ, ಮಾಡಕ್ ಬೇರೆ ಕೆಲಸ ಅಲ್ಲ, ಹೋಗ್ರಲ್ಲ. ಪ್ರೀತು, ಅಲ್ಯಾಕಪ್ಪ ನಿಂತಿದ್ಯಾ? ಬಾ ಕಾಫಿ ಕುಡಿ. ಯಾವುದೇ ಕಾರಣಕ್ಕೂ ನೀನು ಮನೇಲಿ ಕಾಫಿ ಕುಡಿಯೋಗಿಲ್ಲ, ಯಾರ ಹತ್ರ ಮಾತಾಡೋಗೂ ಇಲ್ಲ. ಸೈಲೆಂಟಾಗಿ ಸುಮ್ಮನೆ ಆಫೀಸ್ಗೆ ಹೋಗ್ತಾ ಇರು. ಸಾಮಾನ್ಯವಾಗಿ ತಪ್ಪು ಮಾಡಿರೋರು ತಲೆ ತಗ್ಗಿಸಿ ನಿಲ್ತಾರೆ. ನೀನೇನಾದರೂ ತಪ್ಪು ಮಾಡಿದೀಯಾ? ಬ್ರೇಕಿಂಗ್ ನ್ಯೂಸ್. ಅರಸರಕೋಟೆ ಅಖಿಲಾಂಡೇಶ್ವರಿ ಮಗ, ಬಿಸ್ನೆಸ್ ಐಕಾನ್ ಆದಿತ್ಯ ಸಹೋದರ. ನಿನ್ನನ್ನೇ ಕೇಳ್ತಿರೋದು, ಏನಾದರೂ ತಪ್ಪು ಮಾಡಿದೀಯಾ ಅಂತ.
ಇಲ್ಲ ಮಾಮ್. ಸರಿ, ಇವತ್ತು ನೀನು ಆಫೀಸ್ಗೆ ಹೋಗೋದು ಬೇಡ. ಯಾಕೆ ಮಾಮ್? ಕಣ್ಣು ನೋಡಿದ್ರೇನೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಗೊತ್ತಾಗ್ತಿದೆ. ಮುಖದ ಮೇಲೆ ಸ್ಟ್ರೆಸ್ ಎದ್ದು ಕಾಣ್ತಾ ಇದೆ, ನಮ್ಮ ಥರ. ಅದಕ್ಕೆ ಆಫೀಸ್ಗೆ ಹೋಗೋದು ಬೇಡ, ಮನೇಲೇ ಇದ್ದು ರೆಸ್ಟ್ ಮಾಡು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೋಡು, ಯಾವುದೇ ಕಾರಣಕ್ಕೂ ನೀನು ಮನೇಲಿರೋ ಹಾಗಿಲ್ಲ. ಈಗಿಂದೀಗಲೇ ಆಫೀಸ್ಗೆ ಹೊರಡು. ನನಗೆ ಕೆಲಸ ಇದೆ. ನಾನು ಹೋಗಲೇಬೇಕು. ಬಾಯ್ ಮಾಮ್. ಅಮ್ಮ, ಅವನು ನೀವು ಹೇಳಿದ ಮೇಲೂ ಆಫೀಸ್ಗೆ ಹೋದ ಅಂತ ನೀವೇನು ಬೇಜಾರಾಗ್ಬಿಡಿ. ಅವನಿಗೆ ಆ್ಯಕ್ಚುಲಿ ಇತ್ತೀಚೆಗೆ ಕೆಲಸದ ಮೇಲೆ ತುಂಬ ಇಂಟ್ರೆಸ್ಟ್ ಬಂದಿದೆ, ಅದಕ್ಕೆ ಹೊರಟ್ಬಿಟ್ಟ. ನೀವೇನೋ ತಲೆ ಕೆಡಿಸ್ಕೊಬಿಡಿ. ಹೇಗಿದ್ರು ನಾನು ಅವನ ಜೊತೆಗೆ ಹೋಗ್ತಾ ಇದ್ದೀನಲ್ವಾ, ಸಂಜೆ ಬೇಗ ಮನೆಗೆ ಕರ್ಕೊಂಡ್ಬರ್ತೀನಿ. ಬಾಯ್ ಮಾ. ಹಲೋ. ಹಾಂ, ಹಾಂ, ಎಲ್ಲ ಮೀಟಿಂಗ್ ಅರೇಂಜ್ ಮಾಡಿರಿ. ನಾವು ಇನ್ನೇನು ಹೊರಡ್ತಾ ಇದ್ದೀವಿ. ಎಸ್, ಆ ಪ್ರೆಸೆಂಟೇಷನ್ ಎಲ್ಲ ಹೇಳಿದ್ನಲ್ಲ, ರೆಡಿ ಇದೆ ಅಲ್ವಾ? ಓಕೆ, ಬರ್ತಾ ಇದ್ದೀವಿ. ಓಕೆ. ಬ್ರೋ, ನೀನು ಆಫೀಸ್ಗೆ ಹೋಗಿರೋ, ನಾನು ಆಮೇಲೆ ಸಿಗ್ತೀನಿ. ಪ್ರೀತು, ನಾನು ಆಫೀಸ್ಗೆ ಹೋಗಿರ್ತೀನಿ, ನೀನು ನಿನ್ನ ಕಾರಲ್ವಾ? ಯಾಕೆ ಬ್ರೋ? ಪ್ರೀತು, ನೀನು ಇವಾಗ ಕಂಪ್ನಿ CEO, ನಾನು ನನ್ನ ಪಾಡಿಗೆ ಹೋಗ್ತೀನಿ. ನಾವಿಬ್ಬರು ಒಂದೇ ಕಾರಲ್ಲಿ ಹೋಗೋದು ಸರಿ ಬರಲ್ಲ ಅಂತ ಅನ್ಸುತ್ತೆ. ಏನು ಮಾತಾಡ್ತಿದ್ದೆ ಬ್ರೋ? ನಾನು ಕಂಪ್ನಿಗೆ CEO ಆಗಿರ್ಬೋದು, ಆದರೆ ನಿನಗೆ ಯಾವಾಗಲೂ ತಮ್ಮನೇ ಅಲ್ಲ. ಯಾವುದೋ ಒಂದು ಅಧಿಕಾರ ನಮ್ಮಿಬ್ಬರ ಮಧ್ಯೆ ಗ್ಯಾಪ್ನ ಕ್ರಿಯೇಟ್ ಮಾಡಬಾರ್ದು ಬ್ರೋ. ನಾವು ಆಫೀಸ್ಗೆ ಹೋದ್ಮೇಲೆ ಕುತ್ಕೊಳ್ಳೋ ಚೇರ್ ಬೇರೆ ಇರ್ಬೋದು, ಆದರೆ ಹೋಗೋಕಾರು ಒಂದೇ ಇರಬೇಕು. ಸುಮ್ಮನೆ ನಡಿ ಬ್ರೋ, ಬೇಜಾರು ಮಾಡ್ಬೇಡ. ಹೌದಾ ಗುರುಗಳೇ? ಆಗಲಿ, ನೀವು ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸ್ತೀನಿ. ಧನ್ಯವಾದಗಳು ಗುರುಗಳೇ. ಏನಕ್ಕೆ ಇದ್ದಕ್ಕಿದ್ದಾಗೆ ಗುರುಗಳು ಫೋನ್ ಮಾಡಿದ್ದಾರೆ? ಹೌದು ಮೋಹನ್, ಯಾಕೋ ಪ್ರೀತು ಕೈತಪ್ಪು ಹೋಗ್ತಿದ್ದಾನೆ ಅಂತ ಅನ್ನಿಸ್ತು. ಅದಕ್ಕೆ ನಾನೇ ಗುರುಗಳಿಗೆಲ್ಲ ವಿಷಯನೂ ತಿಳಿಸಿದ್ದೆ. ಅದಕ್ಕೆ ಅವರೇ ಫೋನ್ ಮಾಡಿದ್ರು. ಏನಂದ್ರು ಅದಕ್ಕೆ? ನಮಗಾಗದೇ ಇರೋರ ಕೆಟ್ಟ ದೃಷ್ಟಿ ನಮ್ಮ ಕುಟುಂಬಕ್ಕೆ ತಾಕಿದೆಯಂತೆ. ಆ ಕಾರಣದಿಂದ ಪ್ರೀತು ನಡವಳಿಕೆಯಲ್ಲಿ ಬದಲಾವಣೆ ಆಗಿರಬಹುದು. ದೇವರಿಗಿಂತ ದೊಡ್ಡವನು ಯಾರೂ ಇಲ್ಲ.
ಪ್ರೀತು ತಾಯಿಯಾಗಿ ದೇವ್ರ ಸೇವೆನ ನೀವು ಮಾಡಿ ಅವನಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅತ್ತೆ, ಬೇಕಾದರೆ ನಾನು ಏನಾದರೂ ಸೇವೆ ಮಾಡ್ತೀನಿ. ಒಟ್ಟಿನಲ್ಲಿ ಪ್ರೀತು ಸರಿ ಹೋದರೆ ಅಷ್ಟೇ ಸಾಕು. ಪ್ರೀತು ಬಗ್ಗೆ ಎಲ್ರಿಗೂ ಕಾಳಜಿ ಇದೆ. ಆದರೆ ಗುರುಗಳು ಸೇವೆ ಮಾಡು ಅಂತ ಹೇಳಿದ್ದು ನನಗೆ ಮಾತ್ರ. ಹಾಗಾಗಿ ನಾನೇ ಸೇವೆ ಮಾಡ್ತೀನಿ, ನೀನೇನು ಚಿಂತೆ ಮಾಡಬೇಡಮ್ಮ. ಅಕ್ಕ, ಏನು ಸೇವೆ ಅಕ್ಕ? ದೇವಸ್ಥಾನದ ಕಲಶನ ನಾನು ಹೊರಬೇಕಂತೆ. ಅಷ್ಟೇನಾ? ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ದೇವ್ರಿಗೆ ಮಾಡೋ ಸೇವೆಯಲ್ಲಿ ಚಿಕ್ಕದು ದೊಡ್ಡದು ಅನ್ನೋದಿಲ್ವೇ ಇಲ್ಲ. ಭಕ್ತಿ ಮುಖ್ಯ ಅಷ್ಟೇ. ಭಕ್ತಿಯಿಂದ ಸೇವೆ ಮಾಡಿದ್ರೆ ಖಂಡಿತವಾಗ್ಲೂ ಅವನ ಕೃಪೆಗೆ ಪಾತ್ರರಾಗ್ತೀವಿ. ಸರಿ ಅಕ್ಕ. ನಿಜ ಅತ್ತಿಗೆ, ನೀವೇನೇ ಮಾಡಿದ್ರು ನಾವೆಲ್ಲರ ಜೊತೆಗಿರ್ತೀವಿ. ಬೇರೆ ಇನ್ನೇನಾದರೂ ಹೇಳಿದ್ರ ಅತ್ತೆಮ್ಮ? ದೇವಸ್ಥಾನದ ಕಲಶನ ಗರ್ಭಗುಡಿವರೆಗೂ ಹೊತ್ಕೊಂಡು ಹೋಗ್ಬೇಕಂತೆ. ಯಾವುದೇ ಅಡಚಣೆ ಬಂದರೂ ಮುಂದಿಟ್ಟ ಹೆಜ್ಜೆನ ನಿಲ್ಲಿಸಬಾರ್ದಂತೆ. ನಿಲ್ಲಿಸಿದ್ರೆ ಪೂಜೆಯ ಫಲ ಸಿಕ್ಕೋದಿಲ್ಲ, ಹಾಗೆ ಏನಾದರೂ ಅನಾಹುತ ಆದರೂ ಆಗಬಹುದು ಅಂತ ಹೇಳಿದ್ದಾರೆ. ನಿಶ್ಚಿಂತೆಯಿಂದ ನೀವು ಪೂಜೆ ಮಾಡಿ ಅತ್ತೆಮ್ಮ. ಯಾವುದೇ ವಿಘ್ನಗಳು ಬರದೇ ಇರೋ ಥರ ನಾವು ನೋಡ್ಕೋತೀವಿ. ಮಾಡು, ನೀನು ಪೂಜೆ ಮಾಡು. ಅದನ್ನ ತಡೆಯೋದಕ್ಕೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಸಾರಿ ಬ್ರೋ, ನನ್ನ ಹತ್ರ ನಡ್ಕೊಂಡು ನಿಮ್ಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದರೆ ಇವತ್ತು ನಿನ್ನ ಬಿಟ್ಟು ಹೋಗ್ಬೇಕಾದ್ರೆ ಸಿಚುವೇಶನ್ ಬಂತು. ಯಾಕಂದ್ರೆ ನಾನು ರಾಣ ಹಾಕಿರೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ಬ್ರೋ. ಮನೇಲಿ ಏನೇ ಆದ್ರೂ ಗೊತ್ತಾಗ್ತಿದೆ ರಾಣಂಗೆ. ನಿನ್ನ ಹತ್ರ ನಾರ್ಮಲ್ ಆಗಿ ಒಂದೇ ಒಂದು ಮಾತಾಡಿದ್ರು ಬ್ರೋ, ತಪ್ಪಿಕೊಂಡು ಹಚ್ಕೊಂಡು ಎಲ್ಲ ಹೇಳ್ಬಿಡ್ಬೇಕು ಅನ್ನೋಷ್ಟು ವೀಕ್ ಆಗಿದ್ದೀನಿ ಬ್ರೋ. ಆದ್ರೆ ನಾನೇನಾದ್ರೂ ಹೇಳಿದ್ರೆ ನನ್ ಮರ್ಯಾದೆ ಅಲ್ದೆ ಮನೆ ಮರ್ಯಾದೆ ಕೂಡ ಬೀದಿ ಪಾಲಾಗ್ಬಿಡುತ್ತೆ ಬ್ರೋ. ಅದಕ್ಕೆ ನಿಮ್ಗೂ ನೋವು ಕೊಟ್ಟು ಆ ಹಿಂಸೆನ ಅನುಭವಿಸ್ತಾ ಇದ್ದೀನಿ ಬ್ರೋ, ಆ ಹಿಂಸೆನ ಅನುಭವಿಸ್ತಾ ಇದ್ದೀನಿ. ಆದ್ರೆ ಇವತ್ತು ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕಿ ಹಾಕ್ತೀನಿ ಬ್ರೋ. ಏನ್ ಮರೇ, ನೀನಾಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲಪ್ಪ. ನಾನು ಈಗಲೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಆಯ್ತು ಬಾ, ಅಡಿಗೆ ಮಾಡಿಸ್ಲಾ? ಊಟ ಮಾಡ್ತೀಯಾ? ತಿನ್ನೋದಕ್ಕೆಲ್ಲ ಬರ್ತಾ ಇರೋದು. ಮೋತಿನ್ ಯಾಕಪ್ಪ? ಒಂದು ಇವತ್ತು ನಾನಿರ್ಬೇಕು, ಇಲ್ಲಾಂದ್ರೆ ವಿಡಿಯೋ ಇರ್ಬೇಕು. ಏನಿವತ್ತು ಅರಸನಕೋಟೆ ಸಿಂಹದ ಮರಿ ರೊಚ್ಚಿಗೆ ಎದ್ಬಿಟ್ಟಿದೆ.
ಆಫೀಸಲ್ಲಿ ಸಿಗೋಣ ಅಂದರೆ ಆಗ್ತಾಯಿತ್ತು, ಆದ್ರೆ ಅವನು ಆಮೇಲೆ ಸಿಗೋಣ ಅಂತ ಅಂದ. ಅಂದರೆ ಅವನು ಆಫೀಸಿಗೆ ಬರ್ತಾ ಇಲ್ಲ ಅಂತ ಆಯಿತು. ಅವನು ಎಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದಾನೆ. ಅಂದರೆ ಅವನು ಹಿಂದೆ ನಿಂತು ಆಟ ಆಡಿಸ್ತಾ ಇರೋರ ಹತ್ರ ಅವನು ಹೋಗ್ತಾ ಇದ್ದಾನೆ. ಇಲ್ಲ, ನನ್ನ ತಮ್ಮನ ನಾನು ಕಾಪಾಡ್ಕೊಳ್ಳೇಬೇಕು. ನನ್ನ ಫ್ಯಾಮಿಲಿ ನಮ್ಮ ದಿನ ಹಾಳಾಗೋದಕ್ಕೆ ನಾನು ಬಿಡಲ್ಲ.